ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಇನ್ನೆರಡು ದಿನದಲ್ಲಿ ಖಚಿತವಾಗಿ ಹೇಳ್ತೇನೆ. ಮಂಡ್ಯ ಜನರ ಜೊತೆಗೆ ಮಾತನಾಡಿದ್ದೇನೆ ಹೀಗಂತ ಹೇಳಿದ್ದು ಸುಮಲತಾ ಅಂಬರೀಶ್. ಮಂಡ್ಯದಲ್ಲಿ ಮಾತನಾಡಿದ ಅವರು ಎಲ್ಲ ಮೊದಲು ಕಾಂಗ್ರೆಸ್ಗೆ ಪ್ರಾಮುಖ್ಯತೆ ಕೊಡಿ, ಆನಂತರ ಮುಂದಿನ ನಿರ್ಧಾರ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಚುನಾವಣೆಯಿಂದ ಹಿಂದೆ ಸರಿಬೇಡಿ ಅಂತಲೂ ಕೂಡ ಹೇಳಿದ್ದಾರೆ. ಇದೇ ವೇಳೆ ಹುತಾತ್ಮ ಯೋಧ ಕಲಾವತಿಗೆ 20 ಗುಂಟೆ ಜಮೀನನ್ನ ಸುಮಲತಾ ಬರೆದುಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಡೆವಲಪ್ಮೆಂಟ್ಸ್ ಏನೇನು ಆಗಬೇಕು ಆಗ್ತಾ ಇದೆ ಅನ್ನೋದನ್ನ ಇನ್ನೇನು ಮೇ ಬಿ 2-3 ಡೇಸಲ್ಲಿ ಗೊತ್ತಾಗತ್ತೇನೋ ಯಾವ ಹಂತಕ್ಕೆ ಯಾವ ನಿಲುವಿಗೆ ಅಂತ. ಸಣ್ಣ ಪ್ರವಾಸದ ಥರ ಮಾಡ್ಕೊಂಡು ಬಂದೆ ಈ 2-3 ದಿನದಿಂದ. ಇನ್ನೂ ಅಷ್ಟು ಕಡೆಗೂ ನಾನು ಹೋಗಬೇಕಾಗಿದೆ, ಅಲ್ಲಲ್ಲಿ ಊರುಗಳಲ್ಲಿ. ಅಲ್ಲಿ ಹೋದ ಕಡೆ ಎಲ್ಲ ಜನಾಭಿಪ್ರಾಯ ಸಂಗ್ರಹ ಮಾಡೋ ಟ್ರಯಲ್ ಮೆಥಡ್ ಅಂತ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ಹೋದ ಕಡೆ ಎಲ್ಲಿ ಹೋದ್ರೂ ಫಸ್ಟ್ ಪ್ರಿಫರೆನ್ಸ್ ನೀವು ಕಾಂಗ್ರೆಸ್ಗೆ ಕೊಡಿ. ಕಾಂಗ್ರೆಸ್ ಸಿಗಲಿಲ್ಲ ಅಂದರೆ ನೀವು ಮಾತ್ರ ಹಿಂಸರಿಬಾರ್ದು, ಇಟ್ಟ ಹೆಜ್ಜೆನ ವಾಪಸ್ ತಗೊಳ್ಳೋಂಗಿಲ್ಲ, ಈ ಮಾತು ನಮಗೆ ಕೊಡಬೇಕು ಅನ್ನೋ ಮಾತೇ ನನಗೆ ಕೇಳಿ ಬರ್ತಾ ಇತ್ತು. ಮಂಡ್ಯ ಜನರ ಅಭಿಪ್ರಾಯವನ್ನ ಪಡೆದಿದ್ದೀನಿ, 2 ದಿನದಲ್ಲಿ ಅಂತಿಮವಾಗಿ ಏನು ಅನ್ನುವಂತಹ ನಿರ್ಧಾರಕ್ಕೆ ಬರ್ತೀನಿ. ಆದರೆ ಜನ ಕೊಡ್ತಾ ಇರುವಂತಹ ಅಭಿಪ್ರಾಯಗಳು ಹೀಗಿವೆ, ಕಾಂಗ್ರೆಸ್ಗೆ ಮೊದಲ ಆದ್ಯತೆಯನ್ನ ಕೊಡಿ, ಆದರೆ ನೀವು ಇಟ್ಟ ಹೆಜ್ಜೆಯನ್ನ ಹಿಂದೆ ಸರಿಬಾರ್ದು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಖಚಿತವಾಗಿರುತ್ತೆ, ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಟ್ಟರೆ ಓಕೆ, ಇಲ್ಲ ಅಂತಂದ್ರೆ ಮುಂದಿನ ಹಾದಿ ಏನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿದ್ದಾರೆ. ಈ ಕುರಿತಾಗಿ ಸವಿವರವಾಗಿ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಜೊತೆಗೆ. ಅವ್ರು ಏನು ಹೇಳಿದ್ದಾರೆ ಹಾಗಿದ್ರೆ ಬನ್ನಿ ಕೇಳೋಣ. ಸುಮಲತಾ ಅವರು ಸತತವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸ ಮಾಡೋದ್ರ ಮೂಲಕ ಜನಾಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಸ್ಪರ್ಧೆ ಬಹುತೇಕ ಖಚಿತ ಆಗಿದೆ. ಈ ಹಿನ್ನೆಲೆಯಲ್ಲಿ ಸುಮಲತಾ ಅವರು ಏನು ಹೇಳ್ತಾರೆ? ಮೇಡಮ್, 4 ದಿನಗಳಿಂದ ಸತತವಾಗಿ ಓಡಾಡ್ತಿದ್ದೀರಿ, ನಿನ್ನೆ 1 ದಿನ ಗ್ಯಾಪ್ ಆಯಿತು, ಈ ನಡುವೆ ಜನಾಭಿಪ್ರಾಯ ಸಂಗ್ರಹಿಸಿದ್ದೀರಿ, ಅವ್ರು ಏನು ಹೇಳ್ತಾರೆ? ಅವರು ತುಂಬಾ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಎಲ್ಲಿ ಹೋದರೂ ನೀವು ಈ ಹೆಜ್ಜೆನ ವಾಪಸ್ ತಗೊಳ್ಳೋಂಗಿಲ್ಲ, ಇಟ್ಟ ಹೆಜ್ಜೆ ಹಿಂಸರಿಬಾರ್ದು ಅನ್ನೋ ಒಂದೇ ಕೂಗು ಕೇಳಿಸ್ಬರ್ತಾ ಇದೆ. ತುಂಬ ಖುಷಿ ಆಯಿತು ನನಗೆ. ಜನ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ, ಇಷ್ಟೊಂದು ನಂಬಿಕೆಯಿಂದ ಎದುರು ನೋಡ್ತಿದ್ದಾರೆ ಅನ್ನೋದನ್ನು ನನಗೆ ಅರ್ಥ ಆಯಿತು. ಹಾಗಾದರೆ ಜನಾಭಿಪ್ರಾಯವನ್ನು ಈಗಾಗಲೇ ಕೇಳಿದ್ದೀರಿ, ಈ ಹಿನ್ನೆಲೆಯಲ್ಲಿ ನಿಮ್ಮ ಸ್ಪರ್ಧೆ ಈಗ ಖಚಿತನ 100%? ಖಚಿತ ಅಂತಲೇ ಹೇಳ್ತೀನಿ, ಹೌದು. ಒಂದು ವೇಳೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಲಿಲ್ಲ ಅಂದರೆ ಬಿಜೆಪಿನ ಪಕ್ಷೇತರನ? ಅದರ ಬಗ್ಗೆ ಇನ್ನೂ ನಾನು ಡಿಸ್ಕಸ್ ಮಾಡಬೇಕಾಗಿದೆ. ನಾನು ಇನ್ನೂ ಯಾವುದೋ ಒಂದು ಫೈನಲ್ ಕನ್ಕ್ಲೂಷನ್ಗೆ ಬಂದಿಲ್ಲ, ಇದು ಯಾವ ಥರ ಏನು ಅಂತ. ಅದನ್ನು ಒಂದಷ್ಟು ರೌಂಡ್ಸ್ ಆಫ್ ಡಿಸ್ಕಷನ್ ಆದಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಸ್ಪರ್ಧೆ ಈಗಾಗಲೇ ನಿಮ್ಮ ನಿರ್ಧಾರದಲ್ಲಿ ಖಚಿತವಾಗಿದೆ, ಹೀಗಾಗಿ ನೆಕ್ಸ್ಟ್ ಕ್ಯಾಂಪೇನ್ಗೆ ಯಾವ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಇದಕ್ಕೆ ನಮ್ಮ ಟೀಮ್ ಎಲ್ಲ ಇದೆ. ಇನ್ನಷ್ಟು ನಾವು ಟೀಮ್ನ ಒಂದೊಂದು ಎಲ್ಲ ಕಡೆಗೂ ಒಂದು ಟೀಮ್ ಮಾಡಿಕೊಂಡು ಗ್ರೂಪ್ಸ್ ಆಗಿ ಅದ್ರ ಮುಂದೆ ಅವರು ಏನು ಹೇಳ್ತಾರೆ, ಇನ್ನು ಅಡ್ವೈಸು ತಗೋಬೇಕಾಗಿದೆ. ಎಲ್ಲ ಲೀಡರ್ಸ್ ಇದ್ದಾರೆ. ಆಮೇಲೆ ಎಷ್ಟೋ ಜನ ತುಂಬಾ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಇದನ್ನು ನಾವು ಜಾಯ್ನ್ ಆಗ್ತೀವಿ, ನಾವು ಮಾಡ್ತೀವಿ, ನಾವು ಕೆಲಸ ಮಾಡ್ತೀವಿ ಅಂತ ವಾಲಂಟರಿಲಿ ಬರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ಸೇರಿಸ್ಕೊಂಡು ಅವ್ರ ಜೊತೆ ಮಾತುಕತೆ ನಡೆಸಿ ಆಮೇಲೆ ಇದನ್ನು ಮುಂದುವರ್ಸೋದು ಹೆಂಗೆ ಅಂತ ನಾನು ಡಿಸೈಡ್ ಮಾಡ್ತೀನಿ. ಸುಮಲತಾ ಅವರು ಮಂಡ್ಯದಲ್ಲಿ ಬಾಡಿಗೆ ಮನೆ ಮಾಡ್ತಾರಾ ಅಥವಾ ಸ್ವಂತ ಮನೆ ಕಟ್ತಾರಾ? ಸ್ವಂತ ಮನೆ ಕಟ್ಟಬೇಕು ಅಂತಾನೆ ಸದ್ಯಕ್ಕೆ ನಾನು ಅನ್ಕೊಂಡಿದ್ದೀನಿ. ಮೇಡಮ್, ಇದುವರೆಗೂ ಕೂಡ ನಿಖಿಲ್ ಅವರು ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಅಂತ ಎಲ್ಲೂ ಹೇಳಿರಲಿಲ್ಲ, ಆದರೆ ಈಗ ಬಹುತೇಕ ನಿಖಿಲ್ ಅಭ್ಯರ್ಥಿ ಅನ್ನೋದು ಕನ್ಫರ್ಮ್ ಆಗಿದೆ. ಹೀಗಾಗಿ ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅನ್ನೋದು ಮಂಡ್ಯ ಕ್ಷೇತ್ರ. ಈ ಹಿನ್ನೆಲೆಯಲ್ಲಿ ಏನನ್ಸುತ್ತೆ? ಐ ವೆಲ್ಕಮ್ ಇಟ್. ಯಾರೇ ಇದ್ರೇನು, ಇಟ್ಸ್ ಎಲೆಕ್ಷನ್ ಅಲ್ವಾ. ನಿಖಿಲ್ ನಮಗೇನು ಎನಿಮಿ ಅಲ್ಲ. ನಿಖಿಲ್ ಅಭಿಷೇಕ್ಗೆ ತುಂಬ ಒಳ್ಳೆ ಫ್ರೆಂಡು. ನಮ್ಮ ಮನೆಗೆ ಯಾವತ್ತೂ ಬಂದು ಹೋಗೋದು ಇತ್ತು, ಇವತ್ತೂ ಈಸ್ ಆಲ್ಸೋ ಲೈಕ್ ಅಭಿಷೇಕ್ ಓನ್ಲಿ ಟು ಮೀ. ನನಗೇನು ನಿಖಿಲ್ ಬೇರೆಯವನೇನಲ್ಲ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆ ಶುರುವಾಗ್ಬಿಟ್ಟಿದೆ. ಇಂತಹ ಸಾಮಾಜಿಕ ಜಾಲತಾಣದ ಚರ್ಚೆಗೆ ಏನು ಹೇಳ್ತೀರಿ? ನೋಡಿ, ಈ ಸೋಷಿಯಲ್ ಮೀಡಿಯಾ ಅನ್ನೋದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು ತುಂಬ ಜಾಸ್ತಿನೇ ಆಗಿಬಿಟ್ಟಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತಹ ಸುಮಲತಾ ಅಂಬರೀಶ್ ವಿಚಾರಕ್ಕೆ ಒಂದಷ್ಟು ಪ್ರಶ್ನೆಗಳ ಸುರಿಮಳೆ ಕೂಡ ಬಂದಿದೆ. ಅಂಬರೀಶ್ ಅಣ್ಣ ಬದುಕಿದ್ದಾಗ ನನ್ನ ಕುಟುಂಬಸ್ಥರನ್ನ ರಾಜಕೀಯಕ್ಕೆ ಕರೆತರುವುದಿಲ್ಲ ಎಂದಿದ್ರು. ಅವರ ಮಾತಿಗೆ ನೀವು ಕಿಂಚಿತ್ತು ಬೆಲೆ ಕೊಡೋದಿಲ್ವಾ ಸುಮಲತಕ್ಕ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಲಾಗಿದೆ. ಇನ್ನು ಎರಡನೇ ಪ್ರಶ್ನೆ ಇದು. ಕಳೆದ ಚುನಾವಣೆಯಲ್ಲಿ ಬಿ ಫಾರ್ಮ್ ಮನೆ ಬಾಗಿಲಿಗೆ ಬಂದರೂ ಕೂಡ ರಾಜಕೀಯದಿಂದ
ಬೇಸತ್ತಂತಹ ಅಂಬರೀಷ್ ಅಣ್ಣ ಚುನಾವಣೆಯಿಂದ ದೂರ ಉಳ್ಕೊಂಡಿದ್ರು. ಅದು ನಿಮಗೂ ಕೂಡ ಗೊತ್ತಿದೆ. ಆದ್ರೆ ಈಗ ಸ್ಪರ್ಧೆ ಮಾಡೋದು ಸರಿನಾ ಅನ್ನುವಂತಹ ಮಗದೊಂದು ಪ್ರಶ್ನೆ ಇದು. ಅಂಬರೀಷ್ ಅವರಿಗೆ ಬೇಡವಾದ ರಾಜಕೀಯ ನಿಮ್ಗೆ ಯಾಕೆ? ಮಂಡ್ಯ ಜನರ ಋಣ ತೀರಿಸಲು ರಾಜಕೀಯನೇ ಬೇಕಾ? ಮಂಡ್ಯ ಜನರ ಋಣ ತೀರಿಸಲು NGO ಸಂಸ್ಥೆ ತೆರೆದು ಮಂಡ್ಯ ಜನತೆಗೆ ಸಹಾಯ ಮಾಡೋಕ್ಕಾಗಲ್ವಾ ಸುಮಲತಕ್ಕ ಅಂತ JDS ಕಾರ್ಯಕರ್ತರು ಕೇಳ್ತಾ ಇರ್ತಕ್ಕಂತಹ ಪ್ರಶ್ನೆ ಇದು. ಪ್ರಶ್ನೆ 4, ಅಂಬರೀಷ್ ನಿಧನರಾದಾಗ ಮುಖ್ಯಮಂತ್ರಿ ಅನ್ನೋದನ್ನು ಕೂಡ ಮರೆತು ಕುಮಾರಣ್ಣ ಸಾಮಾನ್ಯ ಅಭಿಮಾನಿಯಂತೆ ಮಂಡ್ಯ ಜನರಿಗೆ ಅಂಬರೀಷ್ ಅಣ್ಣನ ಅಂತಿಮ ದರ್ಶನ ಮಾಡಿಸಿದ್ರು. ಇದನ್ನ ನೀವು ಮರೆತರು, ಮಂಡ್ಯ ಜನ ಮಾತ್ರ ಮರೆಯೋದಿಲ್ಲ ಅಂತ ಕೂಡ ಹೇಳಲಾಗಿದೆ. ಇನ್ನು ಕೊನೆಯದಾಗಿ 5ನೇ ಪ್ರಶ್ನೆ, ಅಂಬರೀಷ್ ಅಣ್ಣನ ಹೆಸರಿನಲ್ಲಿ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಕಟ್ಟಬೇಕು ಅಂತ ಕುಮಾರಣ್ಣ ನಂಬಿರೋದು, ಇದನ್ನ ಜನ ಗೆಲ್ಲಿಸಬೇಕು ಅಥವಾ ಅಂಬಿ ಅಣ್ಣ ಮಾಡಿರ್ತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ನಮ್ಮನ್ನೆಲ್ಲ ಆಗಲಿ ಇನ್ನು ತಿಂಗಳು ಕೂಡ ಕಳೆದಿಲ್ಲ, ಇದರ ಮುನ್ನವೇ ಅಗಲಿಕೆಯನ್ನ ಬಂಡವಾಳ ಮಾಡ್ಕೊಂಡಂತಹ ನಿಮ್ಮನ್ನು ಗೆಲ್ಲಿಸಬೇಕು, ನೇರವಾಗಿ ನೀವೇ ಹೇಳಿ ಸುಮಲತಕ್ಕ ಅನ್ನುವಂಥ 5 ಪ್ರಶ್ನೆಗಳನ್ನ JDS ಕಾರ್ಯಕರ್ತರು ಕೇಳಿದ್ದಾರೆ. ಚಿತ್ರನಟ ನಿಖಿಲ್ ಕುಮಾರಸ್ವಾಮಿ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಹಿನ್ನೆಲೆಯಲ್ಲಿ ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಶಿವರಾತ್ರಿ ದಿನವೇ ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಪಕ್ಷದ ವರಿಷ್ಠರು, ರಾಷ್ಟ್ರ ಅಧ್ಯಕ್ಷರು ನಮ್ಮ ದೇವೇಗೌಡರು ಸಾಹೇಬರು, ನಮ್ಮಂಥ ಯುವಕರುಗಳಿಗೆ ಸ್ಫೂರ್ತಿ. ಇವತ್ತು ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅವರು ಕೊಟ್ಟಿರುವಂಥ ಜವಾಬ್ದಾರಿನ ಸಂಪೂರ್ಣವಾಗಿ ಇವತ್ತು ನಿರ್ವಹಿಸ್ತೀನಿ ಅನ್ನೋ ಒಂದು ವಿಶ್ವಾಸದಿಂದ ಇವತ್ತು ಅಧಿಕೃತವಾಗಿ ದೇವೇಗೌಡರೇನು ಇವತ್ತು ನನಗೆ ಟಿಕೆಟ್ನ ಘೋಷಣೆ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನನ್ನ ಮಂಡ್ಯ ಜಿಲ್ಲೆಯ ಒಂದು ಋಣ ಏನಿದೆ, ಅವರ ಋಣ ಏನಿದೆ, ನಮ್ಮ ಮೇಲೆ ದೊಡ್ಡ ಮಟ್ಟದ ಒಂದು ಋಣ ಇದೆ, ಅದನ್ನು ತೀರಿಸಲಿಕ್ಕೆ ಕೊನೆ ಉಸಿರವರೆಗೂ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಇಷ್ಟ. ಇವಾಗ ವರಿಷ್ಠರು ತೀರ್ಮಾನ ಮಾಡಿದ್ಮೇಲೆ ನಾವು ನಿಲ್ಲಲೇಬೇಕು. ಸುಮಲತಾ ಅಂಬರೀಷ್ ಅವರು ಕೂಡ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅಂತ ಒಂದು ಮಾತು ಕೇಳಬೇಕು, ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯಿಸಕ್ಕೆ ಹೋಗಲ್ಲ. ಯಾಕೆಂದರೆ ಎಲ್ಲರೂ ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಳಿಕ್ಕೆ, ಯೋಚನೆ ಮಾಡಲಿಕ್ಕೆ, ನಾವು ಯಾವುದೇ ರೀತಿ ಅದ್ರ ಬಗ್ಗೆ ಇವತ್ತು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಒಳ್ಳೆಯದು.